ಆಮ್ ಆದ್ಮಿ ಪಕ್ಷದ ಒಳಗಿನ ಆಂತರಿಕ ಕಲಹ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ತೆಗೆದುಹಾಕಲ್ಪಟ್ಟ ನಂತರ ಮೊದಲ ಬಾರಿಗೆ ಮೌನ ಮುರಿದು ವಿಡಿಯೋ ಸಂದೇಶ ಬಿಡುಗಡೆ ಮಾಡಿದ್ದು, ನನ್ನನ್ನು ಮೌನಗೊಳಿಸಲಾಗಿದೆ, ಆದರೆ ನಾನು ಸೋತಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಆದರೆ ಇದೀಗ ಈ ಹೇಳಿಕೆಗೆ ಎಎಪಿ ನಾಯಕರು ತೀವ್ರವಾಗಿ ಪ್ರತಿಕ್ರಿಯೆ ನೀಡಿ ಒಂದಿಷ್ಟು ತಿರುಗೇಟನ್ನು ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಸಂಸದ ರಾಘವ್ ಚಡ್ಡಾ ಹೇಳಿಕೆಗೆ ಪಕ್ಷದ ರಾಷ್ಟ್ರೀಯ ಮಾಧ್ಯಮ ಉಸ್ತುವಾರಿ ಅನುರಾಗ್ ಅವರು ಕೂಡ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಚಡ್ಡಾ ಅವರನ್ನು ತೆಗೆದುಹಾಕಲು ಕಾರಣಗಳು ಸಹ ಅವರು ವಿವರಿಸಿದ್ದಾರೆ. ಉಪನಾಯಕ ಸ್ಥಾನದಿಂದ ವಜಾಗೊಳಿಸಲಾದ ನಂತರ ರಾಘವ್ ಚಡ್ಡಾ ಹೇಳಿದ್ದೇನು ಹಾಗಾದ್ರೆ? ರಾಘವ್ ಚಡ್ಡಾ ತಮ್ಮ ವಿಡಿಯೋ ಸಂದೇಶದಲ್ಲಿ, ನಾನು ಸಾರ್ವಜನಿಕ ಸಮಸ್ಯೆಗಳನ್ನು ಎತ್ತುತ್ತೇನೆ. ಸಾರ್ವಜನಿಕ ಸಮಸ್ಯೆಗಳನ್ನು ಎತ್ತುವುದು ಅಪರಾಧವಾ? ಇದಕ್ಕಾಗಿ ಆಮ್ ಆದ್ಮಿ ಪಕ್ಷದಿಂದ ನನ್ನನ್ನು ತಿರಸ್ಕರಿಸಲಾಗಿದೆಯಾ ಎಂದು ಆರೋಪಿಸಿದ್ದಾರೆ. ಅವರು ಮಧ್ಯಮ ವರ್ಗದ ಮೇಲಿನ ತೆರಿಗೆ ಹೊರೆ, ಡೇಟಾ ಮುಕ್ತಾಯದ ಸಮಸ್ಯೆ, ಭಾರತದಲ್ಲಿ ಪಿತೃತ್ವ ರಜೆಯ ಹಕ್ಕು, ವಿಮಾನ ನಿಲ್ದಾಣದಲ್ಲಿ ಹೆಚ್ಚುವರಿ ಸಾಮಾನು ಶುಲ್ಕ ಮುಂತಾದ ವಿಷಯಗಳನ್ನು ಎತ್ತಿ ತೋರಿಸಿದ್ದಾರೆ. ಆದರೆ ಇದೀಗ ಅವರಿಗೆ ಮಾತನಾಡುವ ಹಕ್ಕನ್ನು ನೀಡಿದ್ದು ಅವರು ಸಂಸತ್ನಲ್ಲಿ ಸಾರ್ವಜನಿಕ ಸಮಸ್ಯೆಗಳನ್ನು ಎತ್ತದಂತೆ ತಡೆಯಲಾಗಿದೆ. ನನ್ನ ಧ್ವನಿಯನ್ನ ಹತ್ತಿಕ್ಕಲು ಪ್ರಯತ್ನವನ್ನ ನಡೀತಾ ಇದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ರಾಘವ್ ಚಡ್ಡಾ ಆರೋಪಕ್ಕೆ ಇದೀಗ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಚಡ್ಡಾ ಅವರ ಹೇಳಿಕೆ ತೀಕ್ಷ್ಣ ಪ್ರಕ್ರಿಯೆ ನೀಡುತ್ತಾ ಅನುರಾಗ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ. ನೀವು ಭಯಪಡುತ್ತಿದ್ದೀರಿ ರಾಘವ್, ಮೋದಿ ವಿರುದ್ಧ ಮಾತನಾಡಲು ನೀವು ಭಯಪಡುತ್ತಿದ್ದೀರಿ ಎಂದು ನೇರವಾಗಿ ಚಡ್ಡಾ ಅವರನ್ನ ಗುರಿಯಾಗಿಸಿಕೊಂಡು ಬರೆದಿದ್ದಾರೆ. ಅವರು ಮುಂದುವರಿಸಿ ಹೇಳಿದ್ದು, ನಾವು ಕೇಜ್ರಿವಾಲ್ ಅವರ ಸೈನಿಕರು, ನಿರ್ಭಯತೆ ಮತ್ತು ವಿಶೇಷಣ ಲಕ್ಷಣ, ಮೋದಿಗೆ ಹೆದರುವವರು ದೇಶಕ್ಕಾಗಿ ಹೇಗೆ ಹೋರಾಡಬಹುದು ಎಂದು ಚಡ್ಡಾ ಅವರನ್ನು ಪ್ರಶ್ನಿಸುತ್ತಾ ಹಲವು ವಿಷಯಗಳನ್ನು ಎತ್ತಿದ್ದಾರೆ. ಈಗ ಗುಜರಾತ್ನಲ್ಲಿ ನೂರಾರು ಪಕ್ಷದ ಕಾರ್ಯಕರ್ತರು ಬಂಧನ ಬಗ್ಗೆ, ಪಶ್ಚಿಮ ಬಂಗಾಳದಲ್ಲಿ ಮತದಾನದ ಹಕ್ಕು ಬಗ್ಗೆ ಚಡ್ಡಾ ಸಂಸತ್ನಲ್ಲಿ ಮಾತನಾಡಲಿಲ್ಲ ಎಂದು ಆರೋಪಿಸಿದ್ದಾರೆ. ಪಕ್ಷಗಳಿಗೆ ಸಂಸತ್ನಲ್ಲಿ ಮಾತನಾಡಲು ಸ್ವಲ್ಪ ಸಮಯ ಸಿಗುತ್ತೆ, ಆ ಸಮಯದಲ್ಲಿ ಅವರು ದೇಶವನ್ನು ಉಳಿಸಲು ಹೋರಾಡಬಹುದು ಅಥವಾ ವಿಮಾನ ನಿಲ್ದಾಣದ ಕ್ಯಾಂಟೀನ್ಗಳಲ್ಲಿ ಸಮೋಸಾಗಳನ್ನು ಅಗ್ಗವಾಗಿಸಬಹುದು ಎಂದು ಅವರು ವ್ಯಂಗ್ಯವಾಡಿದ್ದಾರೆ. ಚಡ್ಡಾ ಮತ್ತು ಪಕ್ಷದ ನಾಯಕತ್ವ ನಡುವೆ ಘರ್ಷಣೆ. ರಾಘವ್ ಚಡ್ಡಾ ಅವರು ಒಂದು ಕಾಲದಲ್ಲಿ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತರಾಗಿ ಪರಿಗಣಿಸಲ್ಪಟ್ಟಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಚಡ್ಡಾ ಮತ್ತು ಪಕ್ಷದ ನಾಯಕತ್ವ ನಡುವೆ ಘರ್ಷಣೆ ಹೆಚ್ಚಾಗುತ್ತಿದೆ ಎಂದು ತಿಳಿದು ಬಂದಿದೆ. ಅನುರಾಗ್ ಅವರು ಕೂಡ ತಮ್ಮ ಪೋಸ್ಟ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೀವು ಭಯಭೀತರಾಗಿದ್ದೀರಿ ರಾಘವ್, ನೀವು ಮೋದಿ ವಿರುದ್ಧ ಮಾತನಾಡಲು ಹೆದರುತ್ತಿದ್ದೀರಿ, ದೇಶ ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಹೆದರುತ್ತಿದ್ದೀರಿ ಎಂದು ಬರೆದುಕೊಂಡಿದ್ದಾರೆ. ಈ ಘಟನೆಯು ಆಮ್ ಆದ್ಮಿ ಪಕ್ಷದ ಒಳಗಿನ ಅಸಮಾಧಾನವನ್ನು ಮತ್ತೊಮ್ಮೆ ಬಹಿರಂಗಗೊಳಿಸಿದೆ. ರಾಘವ್ ಚಡ್ಡಾ ಅವರು ಪಂಜಾಬ್ನಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಒಂದು ಕಾಲದಲ್ಲಿ ಪಕ್ಷದಲ್ಲಿ ಪ್ರಮುಖ ಸ್ಥಾನ ಹೊಂದಿದಂತ ಅವರು ಈಗ ಪಕ್ಷದ ನಾಯಕತ್ವದೊಂದಿಗೆ ಘರ್ಷಣೆಗೊಳಗಾಗಿದ್ದಾರೆ.